ನಮಸ್ಕಾರ. ಕಳೆದ ಕೆಲವು ವರ್ಷಗಳಿಂದ ದುಡ್ಡಿನ ವಿಚಾರದಲ್ಲಿ ಒಂಥರ ಸರ್ಕಸ್ ಆಗ್ತಾ ಇದೆಯಾ? ಹಾಗಾದ್ರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಜ್ಯೋತಿಷ್ಯದ ಪ್ರಕಾರ 2026 ಇದೆಯಲ್ಲ, ಇದು ಎಲ್ಲವನ್ನೂ ಬದಲಾಯಿಸೋ ವರ್ಷ ಆಗ್ಬೋದು. ಹೌದು, ಕೆಲವರಿಗಂತೂ ಇದು ಸುಮ್ಮನೆ ಚೇಂಜ್ ಅಷ್ಟೇ ಅಲ್ಲ, ಕಂಪ್ಲೀಟ್ ಫಿನಾನ್ಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಆಗೋ ವರ್ಷ. ಅಕ್ಷರಶಃ ಕೆಲವು ರಾಶಿಗಳಿಗೆ ದುಡ್ಡಿನ ಮಳೆನೇ ಸುರಿಯಲಿದೆ. ಹಾಗಿದ್ರೆ ಆ ಲಕ್ಕಿ ರಾಶಿಗಳು ಯಾವುದು? ಈ ಲಿಸ್ಟ್ನಲ್ಲಿ ನಿಮ್ಮ ರಾಶಿ ಇದೆಯಾ? ಬನ್ನಿ ತಿಳ್ಕೊಳ್ಳೋಣ. ಅಷ್ಟಕ್ಕೂ ಈ ಎಲ್ಲಾ ದೊಡ್ಡ ಬದಲಾವಣೆಗಳಿಗೆ ಕಾರಣ ಏನು ಗೊತ್ತಾ? 2026ರಲ್ಲಿ ಆಗ್ಲಿರೋ ಗ್ರಹಗಳ ಮಹಾಪರಿವರ್ತನೆ. ಇದನ್ನ ಆಕಾಶದಲ್ಲಿ ನಡೆಯೋ ಒಂದು ಕಾಸ್ಮಿಕ್ ರೀಅರೇಂಜ್ಮೆಂಟ್ ಅಂತ ಅಂದ್ಕೊಳ್ಳಿ. ಗ್ರಹಗಳು ತಮ್ಮ ಜಾಗ ಬದಲಾಯಿಸಿದಾಗ ಅದರ ಎಫೆಕ್ಟ್ ನೇರವಾಗಿ ನಿಮ್ಮೆಲ್ಲರ ಪಾಕೆಟ್ ಮೇಲೆ ಆಗುತ್ತೆ. ಸರಿ, ಈ ಕಾಸ್ಮಿಕ್ ಗೇಮ್ನಲ್ಲಿ ಇಬ್ರು ಮೇನ್ ಪ್ಲೇಯರ್ಸ್ ಇದ್ದಾರೆ. ಮೊದಲನೇದಾಗಿ ಶಿಸ್ತಿನ ನ್ಯಾಯಾಧೀಶ ಶನಿ. ಈತ ತನ್ನ ಶುಭ ದೃಷ್ಟಿಯನ್ನ ಕೆಲವರ ಲಾಭ ಮತ್ತು ಸಂಪತ್ತಿನ ಮನೆ ಮೇಲೆ ಇಡ್ತಾ ಇದ್ದಾನೆ. ಇನ್ನೊಂದು ಕಡೆ ಮಹಾನ್ ದಾನಿ ಗುರುಗ್ರಹ. ಈತ ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾದಾಗ ಅದು ನಮ್ಮ ಫೈನಾನ್ಷಿಯಲ್ ಗ್ರೋತ್ಗೆ ರಾಕೆಟ್ ಫ್ಯೂಲ್ ಹಾಕಿದಾಗೆ ಕೆಲಸ ಮಾಡುತ್ತೆ. ಹಾಗಾದ್ರೆ ಆ 5 ಲಕ್ಕಿ ರಾಶಿಗಳ ಲಿಸ್ಟ್ ನೋಡಕ್ಕೆ ರೆಡಿ ಇದ್ದೀರಾ? ಬನ್ನಿ ನಮ್ಮ ಕೌಂಟೌನ್ನ ನಂಬರ್ 5 ಇಂದನೇ ಶುರು ಮಾಡೋಣ. ನಮ್ಮ ಲಿಸ್ಟ್ನಲ್ಲಿ 5ನೇ ಸ್ಥಾನದಲ್ಲಿರೋ ರಾಶಿ ಯಾವುದು? ಅದುವೇ ತಮ್ಮ ಹಾರ್ಡ್ ವರ್ಕ್ಗೆ ಹೆಸರಾದ ಮಕರ ರಾಶಿ. ಮಕರ ರಾಶಿಯವರೇ, ಫೈನಲಿ ನಿಮ್ಮ ಟೈಮ್ ಬಂದಿದೆ. ನೀವು ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗೋ ಸಮಯ. ಒಂದು ಕ್ಷಣ ಯೋಚನೆ ಮಾಡಿ. 7.5 ಭಾರ ನಿಮ್ಮ ಹೆಗಳಿಂದ ಇಳಿದು ನಿಟ್ಟುಸಿರು ಬಿಡ್ತಾ ಇದ್ದೀರಾ. ಇದ್ದಕ್ಕಿದ್ದಾಗೆ ಕ್ಯಾಶ್ ಫ್ಲೋ ಸಲೀಸಾಗುತ್ತೆ. ಬಹುಶಃ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಡೀಲ್ನಿಂದ ದೊಡ್ಡ ಮೊತ್ತದ ದುಡ್ಡು ಕೈ ಸೇರ್ಬೋದು. ಇದು ನೀವು ಕಷ್ಟಪಟ್ಟು ದುಡಿದಿದ್ದಕ್ಕೆ ಸಿಗೋ ರಿವಾರ್ಡ್. ಸರಿ, ಮುಂದಿನ ಸ್ಥಾನಕ್ಕೆ ಹೋಗೋಣ. 4ನೇ ಸ್ಥಾನದಲ್ಲಿ ಯಾವ ರಾಶಿ ಇದೆ? ಬಿಸ್ನೆಸ್ನಲ್ಲಿ ಸಖತ್ ಶಾರ್ಪ್ ಇರೋ ತುಲಾ ರಾಶಿಯವರು. ನಿಮಗಾಗಿ 2026 ಒಂದು ಜಾಕ್ಪಾಟ್ ವರ್ಷ ಆಗಲಿದೆ. ತುಲಾ ರಾಶಿಯವರೇ, ನಿಮ್ಮ ಬಿಸ್ನೆಸ್ ಆಕಾಶಕ್ಕೆ ಇರೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಟರ್ನ್ ಓವರ್ ಡಬಲ್ ಆಗೋದನ್ನ, ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಒಳ್ಳೆ ಪ್ರಾಫಿಟ್ ತರೋದನ್ನ ನೋಡಿ. ಬಹುಶಃ ನೀವು ಯಾವಾಗ್ಲೂ ಕನ್ಸ್ಕಂಡಿದ್ದ ಹೊಸ ಮನೆ ಮುಂದೆ ಹೊಸ ಕಾರ್ ನಿಲ್ಲಿಸ್ತಾ ಇರಬಹುದು. ಆ ಲೈಫ್ ಸ್ಟೈಲ್ ಈಗ ನಿಮ್ಮ ಕೈಗೆ ಸಿಗೋ ಹತ್ರದಲ್ಲೇ ಇದೆ. ಓಕೆ, ಈಗ ನಾವು ಟಾಪ್ 3 ಲಿಸ್ಟ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆಯಾ? ಹಾಗಾದ್ರೆ 3ನೇ ಸ್ಥಾನದಲ್ಲಿ ಇಂಟೆಲಿಜೆಂಟ್ ಮಿಥುನ ರಾಶಿಯವರು. ಗುರುಗ್ರಹ ನಿಮ್ಮ ಧನಸ್ಥಾನ ಅಂದ್ರೆ 2ನೇ ಮನೆಯಲ್ಲಿರೋದ್ರಿಂದ ವರ್ಷದ ಶುರುವೇ ನಿಮ್ಗೆ ಭರ್ಜರಿಯಾಗಿರಲಿದೆ. ಮಿಥುನ ರಾಶಿಯವರೇ, ನಿಮ್ಮ ಬ್ರಿಲಿಯಂಟ್ ಐಡಿಯಾಗಳನ್ನ ಹೊರಗೆ ತೆಗೆಯೋ ಟೈಮ್ ಇದು. ನಿಮ್ಮ ಮಾತುಗಳೇ ನಿಮ್ಮ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಈ ಯೂನಿವರ್ಸ್ ನಿಮ್ಮ ಬುದ್ಧಿವಂತಿಕೆಗೆ ಬಹುಮಾನ ಕೊಡೋಕೆ ರೆಡಿಯಾಗಿದೆ. ಅದರಲ್ಲೂ ನೀವು ಕಮ್ಯುನಿಕೇಷನ್, ಲಾ ಅಥವಾ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿದ್ರೆ ನಿಮ್ಮ ಲೈಫ್ನ ಗೋಲ್ಡನ್ ಪೀರಿಯಡ್ಗೆ ರೆಡಿಯಾಗಿ. ಕಾಯೋದು ಆಲ್ಮೋಸ್ಟ್ ಮುಗೀತು. ಈಗ ನಾವು ಫೈನಲ್ 2 ಅಂದ್ರೆ ಮೋಸ್ಟ್ ಲಕ್ಕಿಯೆಸ್ಟ್ ರಾಶಿಗಳ ಕಡೆ ಹೋಗೋಣ. ಇವರಿಗೆ 2026 ಒಂದು ಹಿಸ್ಟಾರಿಕ್ ವರ್ಷ ಆಗೋದ್ರಲ್ಲಿ ಡೌಟೇ ಇಲ್ಲ. ಹಾಗಾದ್ರೆ ನಂಬರ್ 2 ಪೊಸಿಷನ್ನಲ್ಲಿರೋ ಆ ಲಕ್ಕಿ ರಾಶಿ ಅದುವೇ ಸೆನ್ಸಿಟಿವ್ ಕರ್ಕಾಟಕ ರಾಶಿ. ಗುರುಗ್ರಹ ನಿಮ್ಮ ರಾಶಿಯಲ್ಲೇ ಉಚ್ಚನಾಗಿ ಬಂದು ಕೂರೋಡರಿಂದ ಲಕ್ ನಿಮ್ಮ ಮನೆ ಬಾಗಿಲು ತಟ್ಟಲಿದೆ. ಜ್ಯೋತಿಷ್ಯದಲ್ಲಿ ಇದನ್ನ ಹಂಸಯೋಗ ಅಂತ ಕರೀತಾರೆ. ಇದು ಆಸ್ಟ್ರಾಲಜಿ ಜಾಕ್ಪಾಟ್ ಹೊಡೆದ ಹಾಗೆ. ಇದು ಬರೀ ದುಡ್ಡಿನ ಬಗ್ಗೆ ಅಲ್ಲ, ಬದಲಾಗಿ ನೀವು ಡಿಸರ್ವ್ ಮಾಡೋ ರೆಸ್ಪೆಕ್ಟ್ ಮತ್ತು ಗೌರವ ಸಿಗೋ ಬಗ್ಗೆನೂ ಹೌದು. ಕರ್ಕಾಟಕ ರಾಶಿಯವರೇ, ಈ ಟೈಮ್ನಲ್ಲಿ ನಿಮ್ಗೆ ಮೈಡಸ್ ಟಚ್ ಇರುತ್ತೆ. ಅಂದ್ರೆ ನಿಮ್ ಮುಟ್ಟಿದ್ದೆಲ್ಲ ಚಿನ್ನ ಇರ್ಬೋದು. ನಿಮ್ಮ ಇನ್ವೆಸ್ಟ್ಮೆಂಟ್ಸ್ 10 ಪಟ್ಟು ಜಾಸ್ತಿ ಆಗ್ಬೋದು. ಒಂದು ವೇಳೆ ನೀವು ಸಿಂಗಲ್ ಆಗಿದ್ರೆ ನಿಮ್ ಲೈಫ್ಗೆ ಬರೋ ಪಾರ್ಟ್ನರ್ ನಿಮ್ ಹಾರ್ಟ್ ಮಾತ್ರ ಅಲ್ಲ, ನಿಮ್ ಫ್ಯೂಚರನ್ನೇ ಬ್ರೈಟ್ ಆಗಿ ಬದಲಾಯಿಸ್ಬೋದು. ಆ್ಯಂಡ್ ನಾವ್ ಆ ಮೊಮೆಂಟ್ ಬಂದೇ ಬಿಡ್ತು. ಡ್ರಮ್ ರೋಲ್ಸ್ ಪ್ಲೀಸ್. 2026 ಅತ್ಯಂತ ಶ್ರೀಮಂತ ಮೋಸ್ಟ್ ಲಕ್ಕಿ ನಂಬರ್ 1 ರಾಶಿ ಅದು ಬೇರೆ ಯಾರೂ ಅಲ್ಲ, ವೃಷಭ ರಾಶಿ. ಹೌದು, ವೃಷಭ ರಾಶಿಯವರೇ, ಕಂಗ್ರ್ಯಾಚುಲೇಷನ್ಸ್. 2026 ನಿಮ್ಮ ವರ್ಷ. ಈ ವರ್ಷ ನೀವು ಶೈನ್ ಆಗೋದು ಪಕ್ಕಾ. ವೃಷಭ ರಾಶಿ ಯಾಕೆ ನಂಬರ್ 1? ಯಾಕಂದ್ರೆ ಶನಿ ನಿಮ್ಮ ಲಾಭಸ್ಥಾನ ಅಂದ್ರೆ 11ನೇ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾನೆ. ಇದನ್ನ ಜ್ಯೋತಿಷ್ಯದಲ್ಲಿ ಕುಬೇರ ಯೋಗ ಅಂತಾರೆ. ಇದು ಸಂಪತ್ತಿನ ದೇವರಾದ ಕುಬೇರನ ಅಲ್ಟಿಮೇಟ್ ಬ್ಲೆಸ್ಸಿಂಗ್. ಇದಕ್ಕಿಂತ ಬೆಸ್ಟ್ ಇನ್ನೇನ್ ಬೇಕು ಹೇಳಿ? ವೃಷಭ ರಾಶಿಯವರೇ, ರೆಡಿಯಾಗಿ. ದುಡ್ಡು ಸುಮ್ಮನೆ ಹನಿಯಾಗಿ ಬರೋದಿಲ್ಲ, ಬದಲಾಗಿ ಎಲ್ಲ ಕಡೆಯಿಂದ ಹೊಳೆಯ ಹಾಗೆ ಹರಿದು ಬರುತ್ತೆ. ನಿಮ್ಮ ಸ್ಯಾಲರಿ ಸಖತ್ತಾಗಿ ಜಾಸ್ತಿ ಆಗ್ಬೋದು, ನಿಮ್ಮ ಸೈಡ್ ಬಿಸ್ನೆಸ್ ಕ್ಲಿಕ್ ಆಗ್ಬೋದು, ಅಥವಾ ನೀವು ಯೋಚನೆ ಮಾಡಿದ ಹೊಸ ಇನ್ಕಮ್ ಸೋರ್ಸ್ಗಳು ಓಪನ್ ಆಗ್ಬೋದು. ಇದು ನಿಮ್ಮ ಎಲ್ಲ ಕನಸುಗಳು ನಿಜವಾಗೋ ವರ್ಷ. ಹಾಗಾದ್ರೆ ಈ ಲಕ್ಕಿ ಲಿಸ್ಟ್ನಲ್ಲಿ
ತಮ್ಮ ರಾಶಿ ಹೆಸರು ಇಲ್ದೇ ಇರೋರು ಏನ್ ಮಾಡ್ಬೇಕು? ಪ್ಲೀಸ್ ಡಿಸಪಾಯಿಂಟ್ ಆಗ್ಬೇಡಿ. ಎಲ್ರೂ ಫಾಲೋ ಮಾಡ್ಬೋದಾದ ಒಂದು ಪಾಸಿಟಿವ್ ಟಿಪ್ ಇಲ್ಲಿದೆ. ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಅಟ್ರಾಕ್ಟ್ ಮಾಡೋಕೆ ಪ್ರತಿ ಶುಕ್ರವಾರ ಉಪ್ಪಿನ ದೀಪ ಹಚ್ಚಿ ಅಥವಾ ಮಹಾಲಕ್ಷ್ಮಿಗೆ ಕೆಂಪು ಹೂಗಳನ್ನು ಅರ್ಪಿಸಿ. ನೆನಪಿಡಿ, ಜ್ಯೋತಿಷ್ಯ ಅನ್ನೋದು ಒಂದು ಗೈಡೆನ್ಸ್ ಟೂಲ್ ಅಷ್ಟೇ, ಆದರೆ ನಿಮ್ಮ ಭವಿಷ್ಯವನ್ನು ರೂಪಿಸೋ ಅಲ್ಟಿಮೇಟ್ ಪವರ್ ನಿಮ್ಮ ಕೈಯಲ್ಲೇ ಇದೆ. 2026ನ್ನ ನಿಮ್ಮ ಬೆಸ್ಟ್ ಇಯರ್ ಆಗಿ ಮಾಡ್ಕೊಳ್ಳಿ.